Hello everyone, welcome to the another concept of business environment, that is the components of business environment. ವ್ಯವಹಾರ ಪರಿಸರದ ಘಟಕಗಳು. Here the components of business environment is broadly classified into two. One is internal factors, second one is external factors. ಅಂದರೆ ವ್ಯವಹಾರದ ಪರಿಸರ ಘಟಕಗಳನ್ನು ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ನಾವು. ಒಂದು ಆಂತರಿಕ ಘಟಕಗಳು, ಆಂತರಿಕ ಅಂಶಗಳು. ಎರಡನೇದು ಬಾಹ್ಯ ಅಂಶಗಳು. ಅಗೇನ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಸ್ ಟು ಬಿ ಕ್ಲಾಸಿಫೈಡ್ ಇಂಟು ಟು. ಒನ್ ಈಸ್ ಮೈಕ್ರೋ ಫ್ಯಾಕ್ಟರ್ಸ್, ಸೆಕೆಂಡ್ ಒನ್ ಈಸ್ ಮ್ಯಾಕ್ರೋ ಫ್ಯಾಕ್ಟರ್ಸ್. ಒಂದು ಎಕ್ಸ್ಟರ್ನಲ್ ಬಾಹ್ಯ ಅಂಶಗಳನ್ನು ಮತ್ತೆ ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಸೂಕ್ಷ್ಮ ಅಂಶಗಳು, ಎರಡನೇದು ಸಮಗ್ರ ಅಂಶಗಳು. ಲೆಟ್ಸ್ ಸಿ regarding the internal factors. What is meant by the internal factors? The internal factors of environment are conditions existing within the organizations. ಅಂದರೆ ಈ ಆಂತರಿಕ ಘಟಕಗಳು ಅಥವಾ ಆಂತರಿಕ ಅಂಶಗಳು ಅಂದರೆ ಏನು? ಆಂತರಿಕ ಅಂಶಗಳು ಅಂದರೆ ಆಂತರಿಕ ಘಟಕಗಳು ವಿದಿನ್ ದಿ ಆರ್ಗನೈಜೇಷನ್, ಅಂದರೆ ನಮ್ಮ ವ್ಯವಹಾರದಲ್ಲೇ ಇರುವಂಥ ಕೆಲವೊಂದು ಅಂಶಗಳನ್ನು ನಾವೇನಂತ ಕರಿತೀವಿ? ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇಲ್ಲಿ ಆಂತರಿಕ ಘಟಕಗಳು ವಿವಿಧ ಅಂಶಗಳು, ಉಪಾಂಗಗಳು, ವಿನ್ಯಾಸ ರಚನೆಯನ್ನು ಸೂಚಿಸ್ತವೆ. ಅಂದರೆ ನಮ್ಮ ಉದ್ದಿಮೆಯಲ್ಲೇ ಇರ್ತದೆ ಅದು. ಆಂತರಿಕ ಘಟಕಗಳು ವಿ ಶುಡ್ ಬಿ ವಿದಿನ್ ದಿ ಎಕ್ಸಿಸ್ಟೆಡ್ ವಿದಿನ್ ದಿ ಆರ್ಗನೈಜೇಷನ್ಸ್. ಅಂದರೆ ನಮ್ಮ ವ್ಯವಹಾರ ಏನಿರ್ತದಲ್ಲ ಅದರಲ್ಲಿ ಕೆಲವೊಂದು ಅಂಶಗಳಿರ್ತಾವೆ, ಅದಕ್ಕೆ ನಾವೆಂತ ಕರಿತೀವಿ? ಆಂತರಿಕ ಘಟಕಗಳು ಅಂತ ಕರಿತೀವಿ. ದೆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ಏನು? The external factors, these are the conditions which is to be existed in the environment. ಅಂದರೆ ದ ಪರ್ಟಿಕ್ಯುಲರ್ಲಿ ಇದು ಬಾಹ್ಯ ಅಂಶಗಳು ಅಂತ ಬಂದಾಗ ಈ ಇದರಲ್ಲಿ ಬರುವಂಥ ಅಂಶಗಳು ನಮ್ಮ ಉದ್ದಿಮೆ ಅಥವಾ ನಮ್ಮ ವ್ಯವಹಾರದಲ್ಲಿ ಇರುವುದಿಲ್ಲ. ನಮ್ಮ ವ್ಯವಹಾರದ ಬಿಟ್ಟು ಈ ಸುತ್ತಮುತ್ತಲಿನ ಪರಿಸರದಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಪರಿಗಣನೆ ತಗೊಳ್ಬೇಕಾಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತೇಳಿ. ಇಂಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೂ ವಿದಿನ್ ದಿ ಆರ್ಗನೈಜೇಷನ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ಔಟ್ಸೈಡ್ ದಿ ಆರ್ಗನೈಜೇಷನ್ ಆರ್ ಔಟ್ಸೈಡ್ ದ ಬಿಸ್ನೆಸ್. ದಟ್ ಶುಡ್ ಬಿ ಇಂಟರ್ನಲ್ ಫ್ಯಾಕ್ಟರ್ಸ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ದೆನ್ ಕಮ್ಸ್ ಟು ದಿ ಇಯರ್, ವಾಟ್ ಆರ್ ದಿ ಇಂಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಇಸ್ ಟು ಬಿ ಅಫೆಕ್ಟೆಡ್ ಟು ದಿ ಬಿಸ್ನೆಸ್? ದ ಫಸ್ಟ್ ಒನ್, ಆರ್ಗನೈಜೇಷನ್ ಸ್ಟ್ರಕ್ಚರ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಅಂದರೆ ಸಂಘಟನೆಯ ರಚನೆ ಹಾಗೂ ವ್ಯವಸ್ಥಾಪನೆ ಹೆಂಗಿರಬೇಕು? ಹೌ ಇಟ್ ಶುಡ್ ಬಿ ಇನ್ಫ್ಲೂಯೆನ್ಸ್ಡ್. ಆರ್ಗನೈಜೇಷನ್ ಸ್ಟ್ರಕ್ಚರ್ ಆಮೇಲೆ ಮ್ಯಾನೇಜ್ಮೆಂಟ್ ಹೆಂಗಿರಬೇಕು ಅಂದರೆ, ನಾರ್ಮಲಿ ದ ಮ್ಯಾನೇಜ್ಮೆಂಟ್ ಈಸ್ ಟು ಬಿ ಕ್ಲಾಸಿಫೈಡ್ ಇಂಟು ತ್ರೀ. ಒನ್ ಈಸ್ ಟು ಬಿ ಟಾಪ್ ಲೆವೆಲ್, ಸೆಕೆಂಡ್ ಒನ್ ಈಸ್ ಮಿಡಲ್ ಲೆವೆಲ್, ದೆನ್ ಥರ್ಡ್ ಒನ್ ಈಸ್ ಲೋವರ್ ಲೆವೆಲ್. ಅಂದರೆ ಈ ವ್ಯವಸ್ಥಾಪನೆಯನ್ನು ಮೂರು ವಿಭಾಗಗಳಾಗಿ ಮಾಡ್ತೀವಿ ನಾವು. ಒಂದು ಟಾಪ್ ಲೆವೆಲ್, ಎರಡನೇದು ಮಿಡಲ್ ಲೆವೆಲ್, ದೆನ್ ಥರ್ಡ್ ಒನ್ ಈಸ್ ಲೋವರ್ ಲೆವೆಲಲ್ಲಿ. ಟಾಪ್ ಲೆವೆಲ್ ಅಂತ ಬಂದಾಗ ಎಮ್ ಡಿ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, CEO ಇರ್ಬೋದು, ಅವ್ರು ಬರ್ತಾರೆ. ಅದೇ ರೀತಿಯಾಗಿ ಮಿಡಲ್ ಲೆವೆಲಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಬರ್ತಾರೆ. ಆಮೇಲೆ ಲೋವರ್ ಲೆವೆಲಲ್ಲಿ ಸ್ವೀಪರ್ಸ್ ಇರ್ಬೋದು, ಕ್ಲರ್ಕ್ ಇರ್ಬೋದು, ಅಥವಾ ಸ್ವೀಪರ್ಸ್ ಇರ್ಬೋದು, ಸೂಪರ್ವೈಸರ್ಸ್ ಇರ್ಬೋದು. ಈ ವ್ಯಕ್ತಿಗಳು ಇಲ್ಲೇನು ಬರ್ತಾರೆ? ಥರ್ಡ್ ಲೆವೆಲಲ್ಲಿ ಬರ್ತಾರೆ. ಇಲ್ಲಿ ಆರ್ಗನೈಜೇಷನ್ ಸ್ಟ್ರಕ್ಚರ್ ಹೆಂಗಿರಬೇಕು ಅಂದರೆ, ದ ಹೈರಾರ್ಕಿ ಆಫ್ ದಿ ಸ್ಟ್ರಕ್ಚರ್ ಆಲ್ವೇಸ್ ಫ್ಲೋ ಫ್ರಮ್ ದ ಟಾಪ್ ಲೆವೆಲ್ ಟು ಲೋವರ್ ಲೆವೆಲ್. ಅಂದರೆ ಹೈರಾರ್ಕಿ ಹೆಂಗಿರುತ್ತೆ ಅಂದರೆ, ಏನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ದವ್ರು ಇರ್ತಾರೆ ಅಲ್ಲಿಂದ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಆಗ್ತಿರಬೇಕು, ಫ್ಲೋ ಆಗ್ತಾ ಇರಬೇಕು. ಯಾವಾಗ ಅದೇ ರೀತಿಯಾಗಿ ದ ಪರ್ಟಿಕ್ಯುಲರ್ಲಿ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಗಿವ್ ದ ಆರ್ಡರ್ಸ್ ಟು ದಿ ಅದರ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಂದರೆ ಟಾಪ್ ಲೆವೆಲಲ್ಲಿರುವಂಥ ವ್ಯಕ್ತಿಗಳು ಏನು ಮಾಡಬೇಕಾಗುತ್ತೆ? ಇಲ್ಲಿ ಕೆಲವೊಂದು ಅಧಿಕಾರವನ್ನು ಅಥವಾ ಕೆಲವೊಂದು ಏನು ಕೊಡಬೇಕಾಗುತ್ತೆ? ಕೆಲವೊಂದು ವಿಷಯಗಳನ್ನು ಅಥವಾ ಕೆಲವೊಂದು ಮಾಹಿತಿಗಳನ್ನು ವರ್ಗಾವಣೆ ಮಾಡಬೇಕಾಗ್ತದೆ, ಕೆಲವೊಂದು ಆರ್ಡರ್ಸನ್ನು ಇಶ್ಯೂ ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ಇದಾದ ನಂತರ ಇಟ್ ಶುಡ್ ಬಿ ವೆರಿ ಇಟ್ ಶುಡ್ ಬಿ ವೆರಿ ಸ್ಪೆಸಿಫಿಕ್ ಒನ್. ಅಂದರೆ ಒಂದು ನಿರ್ದಿಷ್ಟವಾದಂಥ ಒಂದು ಹೈರಾರ್ಕಿಯಲ್ಲೇ ಇದು ರಚನೆ ಆಗಿರಬೇಕಾಗುತ್ತೆ. ಇಲ್ಲಿ ಯಾಕಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ದವರು ಏನಿರುತ್ತೆ ಅಂದರೆ, ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಶುಡ್ ಬಿ ದೇ ಹ್ಯಾವ್ ಟು ಟೇಕ್ ದ ಡಿಸಿಷನ್ಸ್.
ಅಂದರೆ ಕೆಲವೊಂದು ನಿರ್ಣಯವನ್ನು ಕೈಗೊಳ್ಬೇಕಾಗುತ್ತೆ. ಆ ನಿರ್ಣಯವನ್ನು ನಾವು ಯಾರಿಗೆ ಕೊಡಬೇಕಾಗುತ್ತೆ ಅಂದರೆ ಮಿಡಲ್ ಲೆವೆಲ್ದವ್ರು ಏನು ಮಾಡ್ತಾರೆ ಅಂದರೆ ಯಾರಿಗೆ ವರ್ಕನ್ನು ಅಸೈನ್ ಮಾಡ್ತಾರೆ, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ದವರಿಗೆ ವರ್ಕನ್ನು ಅಸೈನ್ ಮಾಡ್ತಿರ್ತಾರೆ. ಅದಕ್ಕಾಗಿ ಆರ್ಗನೈಜೇಷನ್ ಸ್ಟ್ರಕ್ಚರ್ ಅಂತ ಬಂದಾಗ ಆಲ್ವೇಸ್ ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಆ್ಯಸ್ ವೆಲ್ ಆಸ್ ಲೋವರ್ ಲೆವೆಲ್. ಟಾಪ್ ಲೆವೆಲ್ದವ್ರು ಏನು ಮಾಡಬೇಕಾಗುತ್ತೆ ಅಂದರೆ ಡಿಸಿಷನ್ ಮೇಕಿಂಗ್ ಮಾಡ್ತಾರೆ. ಅದನ್ನು ಯಾರಿಗೆ ಕೊಡ್ತಾರೆ? ಮಿಡಲ್ ಲೆವೆಲ್ದವ್ರು ಏನು ಮಾಡ್ತಾರೆ ಅಂದರೆ ಲೋವರ್ ಲೆವೆಲ್ದವರಿಗೆ ವರ್ಕನ್ನು ಅಸೈನ್ ಮಾಡಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ದ ನೆಕ್ಸ್ಟ್ ಒನ್ ಹಿಯರ್ ಮಿಡಲ್ ಲೆವೆಲ್ ಅಂತ ಬಂದಾಗ ಯು ಶುಡ್ ಬಿ ಕ್ಲಾಸಿಫೈಡ್ ಇಂಟು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್. ಈಗ ಬೆಸ್ಟ್ ಎಕ್ಸಾಂಪಲ್ ಇಸ್ ಟು ಬಿ ಅಕೌಂಟ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ದೆನ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರ್ಬೋದು. ಈ ರೀತಿಯಾಗಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಇದ್ದಂಥ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟನ್ನು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಆಗಿ ನಾವು ಏನು ಮಾಡಬೇಕಾಗುತ್ತೆ? ಡಿವೈಡೇಷನ್ ಮಾಡಬೇಕಾಗುತ್ತೆ. ದೆನ್ ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಇಟ್ಸ್ ಓನ್ ಆಬ್ಜೆಕ್ಟಿವ್ಸ್. ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕೂಡ ಘಟಕಗಳಿಗೆ ಕೂಡ ಏನಿರಬೇಕಾಗಿರುತ್ತೆ? ಅವ್ರದ್ದೇ ಆದಂಥ ಕೆಲವೊಂದು ಉದ್ದೇಶಗಳು ಇರಲೇಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತೀವಿ ಅಂದರೆ ಆಲ್ವೇಸ್ ಆದೇಶಗಳು ಇರ್ಬೋದು, ಆರ್ಡರ್ಸ್ ಇಟ್ ಶುಡ್ ಬಿ ಫ್ಲೋ ಫ್ರಮ್ ಟಾಪ್ ಲೆವೆಲ್ ಟು ಲೋವರ್ ಲೆವೆಲ್. ಅಂದರೆ ಈಗ ಬೆಸ್ಟ್ ಎಕ್ಸಾಂಪಲ್ ಇಸ್ ಟು ಬಿ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ಬೋದು ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು. ಅವರೇ ಆದೇಶಗಳನ್ನು ಕೊಡಬೇಕಾಗುತ್ತೆ. ಯಾರಿಗೆ? ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ದವರಿಗೆ. ದಿಸ್ ಇಸ್ ದಿ ವಾಟ್ ಯು ಕಾಲ್ ಆರ್ಗನೈಜೇಷನ್ ಸ್ಟ್ರಕ್ಚರ್. ಅಂದರೆ ಇಲ್ಲಿ ಲೈನ್ ಆರ್ಗನೈಜೇಷನ್ ಆಮೇಲೆ ಮೆಟ್ರಿಕ್ಸ್ ಆರ್ಗನೈಜೇಷನ್ ಬರ್ತದೆ, ಲೈನ್ ಆರ್ಗನೈಜೇಷನ್ ಬರ್ತದೆ, ಸ್ಟಾಫ್ ಆರ್ಗನೈಜೇಷನ್ ಬರುತ್ತೆ, ಮೆಟ್ರಿಕ್ಸ್ ಆರ್ಗನೈಜೇಷನ್ ಬರುತ್ತೆ. ಅಂದರೆ ಇಟ್ ಶುಡ್ ಬಿ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದಿ ಬಿಸ್ನೆಸ್ ಆ್ಯಸ್ ವೆಲ್ ಆಸ್ ದ ಸೈಜ್ ಆಫ್ ದಿ ಬಿಸ್ನೆಸ್. ಅಂದರೆ ನಾವು ಯಾವ ರೀತಿಯಾದಂಥ ವ್ಯವಹಾರ ಮಾಡ್ತಾ ಇದ್ದೀವಿ, ಇದು ಲಾರ್ಜ್ ಸ್ಕೇಲ್ ಅದನೋ ಅಥವಾ ಮೀಡಿಯಮ್ ಸ್ಕೇಲ್ ಅದನೋ ಅಥವಾ ಸ್ಮಾಲ್ ಸ್ಕೇಲ್ ಅದನೋ, ಅದ್ರ ಮೇಲೆ ನೋಡ್ಕೊಂಡು ನಾವು ಏನು ಮಾಡಬೇಕಾಗುತ್ತೆ? ಇಲ್ಲಿ ಸಂಘಟನೆಯನ್ನು ರಚನೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು? ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಇಟ್ಕೊಳ್ಬೇಕಾಗುತ್ತೆ. ಒಂದು ನಿರ್ದಿಷ್ಟವಾದ ಉದ್ದೇಶ ಇಟ್ಟುಕೊಂಡು ನಾವು ಏನು ಮಾಡಬೇಕಾಗುತ್ತೆ? ಇಲ್ಲಿ ಸಂಘಟನೆಯ ರಚನೆ ಆಗಬೇಕಾಗುತ್ತೆ. ಅದಕ್ಕಾಗಿ ಏನು ಹೇಳ್ತೀವಿ? ನಾರ್ಮಲಿ ವಾಟ್ ಎವರ್ ದ ಆರ್ಡರ್ಸ್ ಇಸ್ ದೇರ್, ವಾಟ್ ಎವರ್ ದ ಡಿಸಿಷನ್ ಇಸ್ ದೇರ್, ಇಟ್ ಶುಡ್ ಬಿ ಟೇಕನ್ ಬೈ ಟಾಪ್ ಲೆವೆಲ್ ಓನ್ಲಿ. ಅಂದರೆ ಏನು ಅಧಿಕಾರ ಶ್ರೇಣಿ ಏನಿರ್ತದಲ್ಲ ಅದು ಯಾರಿಗೆ ಇರ್ತದೆ ಅಂದರೆ ಮೇಲ್ಗಡೆ ಅಂದರೆ ಫಸ್ಟ್ ಲೆವೆಲ್ ಏನು ಮ್ಯಾನೇಜ್ಮೆಂಟ್ ಇರುತ್ತೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆ ವ್ಯಕ್ತಿಗಳೇ ಕೆಲವೊಂದು ಡಿಸಿಷನ್ಸನ್ನು, ನಿರ್ಣಯಗಳನ್ನು ಇರ್ಬೋದು ಅಥವಾ ಆದೇಶಗಳನ್ನು ಅವರೇ ಕೊಡಬೇಕಾಗುತ್ತೆ. ದಟ್ ಈಸ್ ದಿ ಆರ್ಗನೈಜೇಷನ್ ಸ್ಟ್ರಕ್ಚರ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ದೆನ್ ಸೆಕೆಂಡ್ ಒನ್ ಇಸ್ ದೇರ್ ದ ವ್ಯಾಲ್ಯೂ ಸಿಸ್ಟಮ್. ವಾಟ್ ಈಸ್ ದ ವ್ಯಾಲ್ಯೂ ಸಿಸ್ಟಮ್? ಹಿಯರ್ ದ ವ್ಯಾಲ್ಯೂ ಶುಡ್ ಬಿ ಬೇಸ್ಡ್ ಆನ್ the organization should be based on the value. ಅಂದರೆ ಯಾವುದೇ ಒಂದು ಸಂಘಟನೆ ಅಂತ ತೊಗೊಂಡಾಗ ಅಥವಾ ಒಂದು ವ್ಯವಹಾರ ಅಂತ ತೊಗೊಂಡಾಗ ಇಟ್ ಶುಡ್ ಬಿ ವ್ಯಾಲ್ಯೂ ಬೇಸ್ಡ್, ಅಂದರೆ ಮೌಲ್ಯಾಧಾರಿತವಾಗಿರಬೇಕಾಗಿರುತ್ತೆ. ಯಾಕಂದರೆ ವಿದೌಟ್ ಎಥಿಕ್ಸ್, ವಿದೌಟ್ ವ್ಯಾಲ್ಯೂಸ್, ಪ್ರಾಪರ್ ವ್ಯಾಲ್ಯೂ ಇರಲಾಗಿತ್ತಂದರೆ ಕೆಲವೊಂದು ನಮಗೆ ಆದಂಥ ಮೌಲ್ಯಗಳು ಅಥವಾ ನೈತಿಕತೆ ಇಲ್ಲಲ್ಲ ಅಂದರೆ ನಮ್ಮ ಬಿಸ್ನೆಸ್ಸನ್ನು ನಾವು ರನ್ ಮಾಡಲಿಕ್ಕೆ ಆಗೋದಿಲ್ಲ. That's why here the every organization should be based on some values. ಅಂದರೆ ಇಲ್ಲಿ ಕೆಲವೊಂದು ಮೌಲ್ಯಗಳನ್ನು ಅಥವಾ ಕೆಲವೊಂದು ನೈತಿಕತೆಯನ್ನು ಇಟ್ಟುಕೊಂಡು ನಾವೇನು ಮಾಡಬೇಕು? ಇಲ್ಲಿ ವ್ಯವಹಾರವನ್ನು ಮಾಡಬೇಕಾಗಿರುತ್ತೆ. ದ್ಯಾಟ್ಸ್ ವೈ ಅದು ಯಾವ ರೀತಿಯಾಗಿ ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್ ಅಂದರೆ ಏನು, ಯಾವ ರೀತಿಯಾಗಿರಬೇಕು? ಇಟ್ ಶುಡ್ ಬಿ ಫೇರ್ ಪ್ರಾಕ್ಟೀಸಸ್. ಅಂದರೆ ಫೇರ್ ಪ್ರಾಕ್ಟೀಸಸ್ ಅಂದರೆ ಏನು ಬರುತ್ತೆ ಅಂದರೆ ಉತ್ತಮ ಸೇವೆ. ನಾವು ವಿ ಹ್ಯಾವ್ ಟು ಪ್ರೊವೈಡ್ ದ ಬೆಸ್ಟ್ ಪ್ರಾಕ್ಟೀಸಸ್, ಯು ಹ್ಯಾವ್ ಟು ಗಿವ್ ಬೆಸ್ಟ್ ಪ್ರಾಕ್ಟೀಸಸ್. ಅಂದರೆ ಉತ್ತಮವಾದ ಸೇವೆಗಳನ್ನು ನಾವು ಗ್ರಾಹಕರಿಗೆ ಕೊಡುವುದು ಅಥವಾ ನಮ್ಮ ಕಂಪನಿಗೆ ಸಂಬಂಧಪಟ್ಟಂಥ ಹಿತಾಸಕ್ತಿ ಗುಂಪುಗಳು ಏನಿರ್ತದೆ, ದಟ್ ಶುಡ್ ಬಿ ಕಾಲ್ಡ್ ಆಸ್ ದ ಸ್ಟೇಕ್ ಹೋಲ್ಡರ್ಸ್. ಯು ಹ್ಯಾವ್ ಟು ಪ್ರೊವೈಡ್ ಆ್ಯಂಡ್ ದೆನ್ ಇಟ್ ಮೇ ಬಿ ಹಾನೆಸ್ಟಿ. ನೀವು ಪ್ರಾಮಾಣಿಕರಾಗಿರಬೇಕಾಗುತ್ತೆ. ವೆನ್ ಯು ಆರ್ ಸ್ಟಾರ್ಟ್ ದ ಬಿಸ್ನೆಸ್ ಯು ಶುಡ್ ಬಿ ಹಾನೆಸ್ಟ್. ಅಂದರೆ ನೀವು ಪ್ರಾಮಾಣಿಕತೆಯಿಂದನೇ ನೀವು ಏನು ಮಾಡಬೇಕು? ವ್ಯವಹಾರವನ್ನು ಮಾಡ್ಕೊತ ಹೋಗ್ಬೇಕು. ಅಂದರೆ ಯಾರಿಗೂ ಕೂಡ ಮೋಸ ಮಾಡಬಾರ್ದು. ಆ್ಯಂಡ್ ಯು ಶುಡ್ ಬಿ ದ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇರಬೇಕಾಗುತ್ತೆ. ಅಂದರೆ ನೀವು ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡುವಂಗಿಲ್ಲ. ಅಂದರೆ ಯು ಶುಡ್ ನಾಟ್ ಬಿ ಗೋ ಫಾರ್ ದ ವಿಂಡೋ ಡ್ರೆಸ್ಸಿಂಗ್ ಟೆಕ್ನಿಕ್. ವಿಂಡೋ ಡ್ರೆಸ್ಸಿಂಗ್ ಟೆಕ್ನಿಕ್ನಲ್ಲಿ ಏನಾಗುತ್ತೆ ಅಂದರೆ ಇಫ್ ಯುವರ್ ಕಂಪನಿ ಇಸ್ ಟು ಬಿ ಅರ್ನಿಂಗ್ ದ ಲಾಸ್ ಆ್ಯಂಡ್ ಯು ಆರ್ ಶೋಯಿಂಗ್ ದ ಪ್ರಾಫಿಟ್, ಇಟ್ ಶುಡ್ ಬಿ ಕಾಲ್ಡ್ ಆಸ್ ದ ವಿಂಡೋ ಡ್ರೆಸ್ಸಿಂಗ್ ಅಂತ ಕರಿತೀವಿ. ಅಂದರೆ ವಿಂಡೋ ಡ್ರೆಸ್ಸಿಂಗ್ ಅಂತ ಬಂದಾಗ ನಿಮ್ಮ ಕಂಪ್ನಿ ಸತತವಾಗಿ ಲಾಸ್ ಆಗ್ತಾ ಇದ್ದರೂ ಕೂಡ ನೀವೇನು ಮಾಡಬೇಕು? ಅದನ್ನು ಲಾಭದಾಯಕದ ಅಂತೇಳಿ ನೀವು ತೋರಿಸ್ಲಿಕ್ಕೆ ಹೋಗ್ತಿರಲ್ಲ, ಇಟ್ ಶುಡ್ ನಾಟ್ ಬಿ ಕಾಲ್ಡ್ ಆಸ್ ದ ವ್ಯಾಲ್ಯೂ ಬೇಸ್ಡ್. ಇದನ್ನು ನಾವು ವ್ಯಾಲ್ಯೂ ಬೇಸ್ಡ್ ಅನ್ಲಿಕ್ಕೆ ಬರೋದಿಲ್ಲ. ದ್ಯಾಟ್ಸ್ ವೈ ಹಿಯರ್ ಇಫ್
if you want to start any business, any organization, it should be based on some ethical practices or some ವ್ಯಾಲ್ಯೂಸ್. ಅದು ಮೌಲ್ಯಗಳಿಂದ ಕೂಡಿರುವಂಥದ್ದು. ಅದೇ ರೀತಿಯಾಗಿ ನೈತಿಕತೆಯಿಂದ ಕೂಡಿರುವಂಥ ಬಿಸ್ನೆಸ್ಸನ್ನೇ ನೀವು ಸ್ಟಾರ್ಟ್ ಮಾಡಬೇಕಾಗ್ತದೆ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಟಾಟಾ, ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ರಿಲಯನ್ಸ್ ಇಂಡಸ್ಟ್ರೀಸ್ ಇರ್ಬೋದು. ಅವ್ರದ್ದೇ ಆದಂಥ ಬೇರೆ ಬೇರೆ ರೀತಿಯಾದಂಥ ಅವ್ರೇನಿದೆ ವ್ಯಾಲ್ಯೂ ಬೇಸ್ಡ್ ಅದ, ಅವ್ರದ್ದೇ ಆದಂಥ ಎಥಿಕಲ್ ಪ್ರಾಕ್ಟೀಸಸ್ ಅದ. ಇದರಿಂದಾಗಿ ದೇ ಹ್ಯಾವ್ ಟು ಬಿ ಗೇನ್ ಸಮ್ ಗುಡ್ ನೇಮ್. ಅದಕ್ಕೆ ಅವ್ರು ಏನು ಮಾಡಿದಾರೆ, ಇದರಿಂದಾಗಿ ಆ ರೀತಿಯಾದಂಥ ವ್ಯಾಲ್ಯೂ ಬೇಸ್ಡನ್ನು ಅವರು ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋದ್ರಿಂದ ಅವ್ರದ್ದೇ ಆದಂಥ ಕೆಲವೊಂದು ಏನು ಮಾಡ್ಕೊಂಡಾರೆ, ತಮ್ಮ ಕಂಪ್ನಿಗೆ ಹೆಸರನ್ನು ಗಳಿಸಿದ್ದಾರೆ ಅವರು. ದಟ್ ಶುಡ್ ಬಿ ಕಾಲ್ಡ್ ಆಸ್ ದ ವ್ಯಾಲ್ಯೂ ಸಿಸ್ಟಮ್. ಕೀಪ್ ಇನ್ ಮೈಂಡ್ ಹಿಯರ್, ವ್ಯಾಲ್ಯೂ ಸಿಸ್ಟಮ್ ಇಸ್ ಟು ಬೇಸ್ಡ್ ಆನ್ ದಿ ವಾಟ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ ಆ್ಯಕ್ಟಿವಿಟೀಸ್ ಟು ಬಿ ಡನ್. ಅಂದರೆ ನೀವು ಯಾವ ರೀತಿಯಾದಂಥ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಿ, ಆಮೇಲೆ ಯಾವ ರೀತಿಯಾದಂಥ ನೈತಿಕತೆಯನ್ನು ಇಟ್ಕೊಳ್ಬೇಕು, ಅದೇ ರೀತಿಯಾಗಿ ಯಾವ ರೀತಿಯಾದಂಥ ಮೌಲ್ಯಗಳನ್ನು, ವ್ಯಾಲ್ಯೂಸನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. ವೆದರ್ ಇಟ್ ಮೇ ಬಿ ಫೇರ್ ಪ್ರಾಕ್ಟೀಸಸ್ ಇರ್ಬೋದು, ವೆದರ್ ಇಟ್ ಮೇ ಬಿ ಹಾನೆಸ್ಟಿ ಇರ್ಬೋದು, ವೆದರ್ ಇಟ್ ಮೇ ಬಿ ದ ಟ್ರಾನ್ಸ್ಪರೆನ್ಸಿ ಕೂಡ ಇರ್ಬೋದು. ಬಟ್ ಹಿಯರ್ ಕೀಪ್ ಇನ್ ಮೈಂಡ್ ಹಿಯರ್, ಫ್ರಮ್ ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್ ಯು ಡೆಫಿನೆಟ್ಲಿ ವಿಲ್ ಗೇನ್ ಎ ಗುಡ್ ವಿಲ್ ಟು ಯುವರ್ ಕಂಪನಿ. ಯಾವಾಗ ನೀವು ಈ ರೀತಿಯಾದಂಥ ಮೌಲ್ಯಾಧಾರಿತ ಅಂಶಗಳನ್ನು ನೀವು ಇಟ್ಕೊಳ್ತೀರಲ್ಲ, ಆವಾಗ ನಿಮ್ಮ ಕಂಪ್ನಿ ಒಳ್ಳೆಯ ಹೆಸರನ್ನು ಗಳಿಸ್ತದೆ, ಅದೇ ರೀತಿಯಾಗಿ ಲಾಭವನ್ನು ಗಳಿಸ್ತದೆ. ನಿಮ್ಮ ಕಂಪ್ನಿಗೆ ಈ ಮಾರುಕಟ್ಟೆಯಲ್ಲಿ ನಿಮ್ಮದೇ ಆದಂಥ ಒಂದು ಹೆಸರು ಬರ್ತದೆ. ದಟ್ ಶುಡ್ ಬಿ ಕಾಲ್ಡ್ ಆಸ್ ದ ವ್ಯಾಲ್ಯೂ ಸಿಸ್ಟಮ್ ಅಂತ ಕರಿತೀವಿ. ದೆನ್ ಥರ್ಡ್ ಒನ್ ಈಸ್ ದಟ್ ಮಿಷನ್ ಆಬ್ಜೆಕ್ಟಿವ್ಸ್. ದಟ್ ಇಟ್ ಶುಡ್ ಬಿ ವಿಷನ್, ಮಿಷನ್, ಆಬ್ಜೆಕ್ಟಿವ್. ದೃಷ್ಟಿ, ಕಾರ್ಯಯೋಜನೆ ಹಾಗೂ ಉದ್ದೇಶ. ಅಲ್ಲಿ ಬರೆಯುವಾಗ ಇದಾಗಿದೆ, ದೃಷ್ಟಿ ಹಾಗೂ ಉದ್ದೇಶ. ವಿಷನ್, ಮಿಷನ್ ಆ್ಯಂಡ್ ಆಬ್ಜೆಕ್ಟಿವ್. ವಿಷನ್ ಮೀನ್ಸ್ ದೃಷ್ಟಿ, ಮಿಷನ್ ಮೀನ್ಸ್ ಕಾರ್ಯಯೋಜನೆ, ದೆನ್ ಆಬ್ಜೆಕ್ಟಿವ್ ಉದ್ದೇಶ. ವಾಟ್ ಈಸ್ ದ ವಿಷನ್ ಹಿಯರ್? Any business, if you want to start any organization, any business, you have to be specific in your vision. ಅಂದರೆ ಒಂದು ನಿರ್ದಿಷ್ಟವಾದಂಥ ದೃಷ್ಟಿಕೋನ ಇಟ್ಟುಕೊಂಡು ನೀವು ವ್ಯವಹಾರವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಉದ್ದೇಶ ಇಲ್ಲ, ಕಾರ್ಯಯೋಜನೆ ಇಲ್ಲ, ಒಂದು ದೃಷ್ಟಿಕೋನ ಇಲ್ಲ, ಆವಾಗ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್ ಹಿಯರ್. ವಿಷನ್ ಅಂದರೆ ಹೆಂಗಿರಬೇಕು? ಇಟ್ ಶುಡ್ ಬಿ ಲಾಂಗ್ ಟರ್ಮ್. ಕೀಪ್ ಇನ್ ಮೈಂಡ್ ಹಿಯರ್, ಇಟ್ ಶುಡ್ ಬಿ ಲಾಂಗ್ ಟರ್ಮ್. ಭಾಳಷ್ಟು ವರ್ಷದವರೆಗೆ ಇರ್ತದೆ ದೃಷ್ಟಿಕೋನ. ನಾವು ಇನ್ನು ಈ ವರ್ಷ ಸ್ಟಾರ್ಟ್ ಮಾಡಿದ್ವಿ, ನೆಕ್ಸ್ಟ್ ಇಯರೇ ಇಡೀ ಗ್ಲೋಬ್ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ತೀವಿ. ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಯಾಕಂದರೆ ದ ವಿಷನ್ ಆರ್ ದೃಷ್ಟಿಕೋನ ಕೂಡ ನಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ವಾಟ್ ಈಸ್ ದ ಕೆಪಾಸಿಟಿ ಆಫ್ ಅವರ್ ಕಂಪನಿ? ನಮ್ಮ ಕಂಪನಿಯ ಕೆಪಾಸಿಟಿಯನ್ನು, ಸಾಮರ್ಥ್ಯನ, ಅದ್ರ ಮೇಲೆ ನಾವು ವಿಷನ್ನ ಮಾಡ್ಕೋಬೇಕು, ದೃಷ್ಟಿಕೋನ ಇಟ್ಕೋಬೇಕಾಗುತ್ತೆ. ಈಗ ಬೆಸ್ಟ್ ಎಕ್ಸಾಂಪಲ್ ಇಸ್ ದೇರ್. ನೀವು ನಾರ್ಮಲಿ 50-60% ತೆಗಿತಾಯಿದ್ರಿ, ಬಿಕಾಮನಿಗೆ 100% ತೆಗಿತೀವಿ ಅಂದರೆ ಡೈರೆಕ್ಟಾಗಿ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕಾಗ್ತದೆ, ಆ ರೀತಿಯಾದಂಥ ಕಾರ್ಯಯೋಜನೆ ಮಾಡ್ಕೋಬೇಕಾಗ್ತದೆ, ಆ ರೀತಿಯಾದಂಥ ಸ್ಪೆಸಿಫಿಕ್ ಉದ್ದೇಶ ಇಟ್ಕೋಬೇಕು. ಯಾಕಂದರೆ ಈಗ 100% ನಾವು ಮಾಡ್ಕೋಬೇಕಾದ್ರೆ ಅಷ್ಟು ನಾವು ಸ್ಟ್ರಗಲ್ ಮಾಡಲೇಬೇಕಾಗುತ್ತೆ. ಇವತ್ತು ಬೇಡ ನಾಳೆ ಓದೋಣ ಅಂದರೆ ಆಗೋದಿಲ್ಲ. ಅದಕ್ಕಾಗಿ ಇವತ್ತಿಂದನೇ ಏನು ಮಾಡಬೇಕಾಗುತ್ತೆ, ಅದಕ್ಕೆ ಕಮಿಟ್ ಆಗಬೇಕಾಗುತ್ತೆ. ನಾವು ನಾನು ಇಷ್ಟು ಪರ್ಸೆಂಟೇಜ್ ಮಾಡಬೇಕಂದ್ರೆ ಈ ರೀತಿಯಾಗಿ ನಾವು ಓದಲೇಬೇಕು ಅಂತೇಳಿ ಒಂದು ಏನು ಮಾಡ್ಬೇಕಾಗುತ್ತೆ, ನೀವು ಪ್ರಾಪರಾಗಿ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡ್ಕೋಬೇಕಾಗುತ್ತೆ. ಅಂದಾಗ ಮಾತ್ರ ನೀವು ಪರ್ಟಿಕ್ಯುಲರ್ ನೀವು ಏನು ದೃಷ್ಟಿಕೋನ ಇಟ್ಕೊಂಡಿದ್ರಲ್ಲ ಅದನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕಂಪ್ನಿಯವರು ಕೂಡ ಏನು ಮಾಡ್ಕೋಬೇಕು ಅಂದರೆ ವಿಷನ್ ಯಾವ ರೀತಿ ಇರಬೇಕು, ಇಟ್ ಶುಡ್ ಬಿ ಬೇಸ್ಡ್ ಆನ್ ಅವರ್ ದ ಕೆಪಾಸಿಟಿ. ಇಲ್ಲಿ ಕೆಲವೊಂದು ಕಂಪ್ನಿಯವರು ಏನು ಮಾಡ್ತಾರೆ ಅಂದರೆ ಟು ಕ್ಯಾಪ್ಚರ್ ದಿ ಗ್ಲೋಬ್ ಮಾರ್ಕೆಟ್, ಇಡೀ ಜಾಗತಿಕ ಮಾರುಕಟ್ಟೆಯ ಸರ್ದಾರನ ಆಗಬೇಕು, ಅಂದರೆ ಇಡೀ ಜಗತ್ತಿನ ಮಾರುಕಟ್ಟೆಯನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋ ದೃಷ್ಟಿಕೋನ ಕೆಲವರಿಗೆ ಇರ್ತದೆ. ಅದೇ ರೀತಿಯಾಗಿ ಟು ಬಿ ಎ ಮಾರ್ಕೆಟ್ ಲೀಡರ್, ಇಡೀ ಮಾರ್ಕೆಟಲ್ಲಿ ನಾನೇ ಲೀಡರ್ ಆಗಿರಬೇಕು. ಅಥವಾ ಕೆಲವರಿಗೆ ಹೆಂಗಿರುತ್ತೆ ಅಂದರೆ ಟು ಪ್ರೊವೈಡ್ ಬೆಟರ್ ಸರ್ವಿಸಸ್ ಟು ದಿ ಪಬ್ಲಿಕ್, ಅಂದರೆ ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟದ ಸೇವೆಗಳನ್ನು ಕೊಡಬೇಕು. ಈ ರೀತಿಯಾದಂಥ ದೃಷ್ಟಿಕೋನ ಇಟ್ಟುಕೊಂಡು ಅವ್ರು ಏನು ಮಾಡ್ತಾರೆ, ಆರ್ಗನೈಜೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿ ಮಿಷನ್ ತೊಗೊಳ್ಳುವಾಗ ಅಂದರೆ ಕಾರ್ಯಯೋಜನೆಯನ್ನು ತೊಗೊಳ್ಳುವಾಗ ದ ಮಿಷನ್ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ದ ವಿಷನ್.
ಅಂದರೆ ಕಾರ್ಯಯೋಜನೆ ಎದ್ರ ಮೇಲೆ ಇರ್ತದೆ ಅಂದರೆ ದೃಷ್ಟಿಕೋನ. ನಮ್ಮ ದೃಷ್ಟಿಕೋನ ಏನಿರುತ್ತೆ ಅಂದರೆ ಮಾರ್ಕೆಟ್ ಲೀಡ್ರ್ ಆಗಬೇಕು ಅಂತೀವಿ. ಫಾರ್ ಎಕ್ಸಾಂಪಲ್, ಇಡೀ ಮಾರುಕಟ್ಟೆಯಲ್ಲಿ ನಾನೇ ಲೀಡ್ರ್ ಆಗಿರಬೇಕು, ಸರ್ದಾರನಾಗಿರಬೇಕು ಅಂತೇಳಿ ದೃಷ್ಟಿಕೋನ ಇಟ್ಕೊಂಡಿರ್ತೀವಿ. ಅದೇ ರೀತಿಯಾಗಿ ನಾವು ಕಾರ್ಯಗಳನ್ನು ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕಾಗುತ್ತೆ. ಪ್ರೊಡಕ್ಷನ್ ಬಂದ್ ಮಾಡಿ ನಾನು ಇಡೀ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ತೀನಿ ಅಂತ ಆಗೋದಿಲ್ಲ. ದ್ಯಾಟ್ಸ್ ವೈ ಇಟ್ ಶುಡ್ ಬಿ ದ ಮಿಷನ್ ಈಸ್ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ದ ವಿಷನ್. ನೀವು ವಾಟ್ ಕೈಂಡ್ ಆಫ್ ವಿಷನ್ ಯು ಆರ್ ಹ್ಯಾವಿಂಗ್, ನೀವು ಯಾವ ರೀತಿಯಾದಂಥ ದೃಷ್ಟಿಕೋನ ಇಟ್ಕೊಂಡಿದ್ದೀರಿ ಅದರ ಮೇಲೆ ಅದಕ್ಕೆ ತಕ್ಕಂತೆ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಕಾರ್ಯಯೋಜನೆಗಳನ್ನು ಹಾಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಅಬ್ಜೆಕ್ಟಿವ್ಸ್ ಅಂತ ಬಂದಾಗ, ವಾಟ್ ಈಸ್ ದ ಅಬ್ಜೆಕ್ಟಿವ್ ಇಯರ್? ಉದ್ದೇಶ ಏನು? ಇಟ್ ಶುಡ್ ಬಿ ವೆರಿ ಸ್ಪೆಸಿಫಿಕ್. ನಾನು ಎಲ್ಲನೂ ಮಾಡ್ತೀನಿ, ಎಲ್ಲ ಉದ್ದೇಶ ಇಟ್ಕೊಳ್ತೀನಿ ಅಂದರೆ ಆಗೋದಿಲ್ಲ. ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂಥ ಉದ್ದೇಶ ಇಟ್ಕೊಂಡು ನೀವು ವ್ಯವಹಾರ ಮಾಡಬೇಕಾಗುತ್ತೆ. ಸಿ ಹಿಯರ್ the difference between the businessman and the industrialist. That best example is to Tata and the Reliance. The Reliance businessman ಅವರು. ಇಂಡಸ್ಟ್ರಿಯಲಿಸ್ಟ್ ಅಂತ ಬಂದಾಗ ಟಾಟಾ ಕಂಪನಿಯವ್ರನ್ನ ತೊಗೊಳ್ತೀವಿ. ಅಂದರೆ ಸ್ಪೆಸಿಫಿಕ್ ಆಗಿ ನಮಗೇನಿರಬೇಕು ಅಂದರೆ ಉದ್ದೇಶ ಇರಬೇಕು. ನಾವು ಯಾವ ಉದ್ದೇಶಕ್ಕೋಸ್ಕರ ನಾವು ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಇಟ್ ಶುಡ್ ಬಿ ವೆರಿ ಕ್ಲಿಯರ್ ಒನ್. ಯಾವುದೇ ಒಂದು ಅಬ್ಜೆಕ್ಟಿವ್ ಇದ್ದಾಗ ಯಾವುದು ಉದ್ದೇಶ ಇರ್ತದೆ, ಇಟ್ ಶುಡ್ ಬಿ ವೆರಿ ಕ್ಲಿಯರ್. ಅದು ಕ್ಲಿಯರ್ ಆಗಿರಬೇಕು. ಅಂದರೆ ಆ ಉದ್ದೇಶವನ್ನು ಈಡೇರಿಸುವಂಥ ನಮ್ಮ ಹತ್ರ ಕಾರ್ಯಯೋಜನೆ ಇರಬೇಕು, ಅದೇ ರೀತಿಯಾಗಿ ದೃಷ್ಟಿಕೋನ ಇರಬೇಕು, ಅದೇ ರೀತಿಯಾಗಿ ನಮ್ಮ ಹತ್ರ ಕೆಪಾಸಿಟಿ ಅಥವಾ ನಾವೆಂತ ಕರಿತೀವಿ ಸಾಮರ್ಥ್ಯ ಕೂಡ ಇರಲೇಬೇಕಾಗುತ್ತೆ. ದಿಸ್ ಇಸ್ ದ ಥರ್ಡ್ ಇಂಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಇಸ್ ಟು ಬಿ ಇನ್ಫ್ಲೂಯೆನ್ಸ್ಡ್ ಆನ್ ಅವರ್ ಬಿಸ್ನೆಸ್. ದಟ್ ಈಸ್ ವಿಷನ್ ಆ್ಯಂಡ್ ಆಬ್ಜೆಕ್ಟಿವ್. ವಿಷನ್, ದೃಷ್ಟಿ, ಮಿಷನ್, ಕಾರ್ಯಯೋಜನೆ, ಆಬ್ಜೆಕ್ಟಿವ್, ಉದ್ದೇಶ. ರೈಟ್? ದಿಸ್ ಇಸ್ ದ ಥರ್ಡ್ ಒನ್. ದೆನ್ ಫೋರ್ತ್ ಒನ್, ರಿಸೋರ್ಸ್. That is, it may be human resources, it may be financial resources. You know very well here, the employee is nothing but human resources. Because here, there are four important factors of production: the land, labor, capital, and organization. The second very important factor is to be the labor. The labor is nothing but employee is nothing but human resources. ಅಂದರೆ ಲೇಬರ್, ಕಾರ್ಮಿಕರಿಗೆ ನಾವು ಏನಂತ ಕರಿತೀವಿ, ಮಾನವ ಸಂಪನ್ಮೂಲಗಳು ಅಂತ ಕರಿತೀವಿ. The real strength of any organization is ಇಟ್ಸ್ ಹ್ಯೂಮನ್ ರಿಸೋರ್ಸಸ್. ಯಾವುದೇ ಕಂಪನಿಯ ನಿಜವಾದ ಶಕ್ತಿ ಯಾವುದು ಅಂದರೆ ಅವ್ರ ಕಾರ್ಮಿಕರು. ದ ಸ್ಟ್ರೆಂತ್ ಯೂಸ್ ಟು ಬಿ ದ ಹ್ಯೂಮನ್ ರಿಸೋರ್ಸಸ್, ದ ಎಂಪ್ಲಾಯೀಸ್ ಆರ್ ವಾಟ್ ವಿ ಕಾಲ್ ದ ಲೇಬರ್ಸ್. ದ ಸಕ್ಸಸ್ ಆಫ್ ದಿ ಎವ್ರಿ ಆರ್ಗನೈಜೇಷನ್ ಇಸ್ ಟು ಡಿಪೆಂಡ್ ಅಪಾನ್ it should be depend upon the capacity and the efficiency of the human resources. ಅಂದರೆ ಕಾರ್ಮಿಕರ ಆಸಕ್ತಿ, ಕಾರ್ಮಿಕರ ಸಾಮರ್ಥ್ಯದ ಮೇಲೆ ಪ್ರತಿಯೊಂದು ಕಂಪನಿಯು ಅವಲಂಬಿತವಾಗಿರ್ತದೆ. ಇಫ್ ದ ಎಂಪ್ಲಾಯೀಸ್ ಆರ್ ಮೋರ್ ಎಫೆಕ್ಟಿವ್, ಮೋರ್ ಎಫಿಸಿಯೆಂಟ್, ಅವರು ವೃತ್ತಿಪರತೆಯಿಂದ ಅತಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಹೈಯೆಸ್ಟ್ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕಾರ್ಯತತ್ಪರತೆ ಆ ರೀತಿ ಅದ. ಇದರಿಂದಾಗಿ ಏನಾಗ್ಬೋದು, ನಮ್ಮ ಕಂಪ್ನಿಯ ಪ್ರೊಡಕ್ಷನ್ ಕೂಡ ಏನಾಗುತ್ತೆ, ಇಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದಾಗಿ ನಮ್ಮ ಕಂಪ್ನಿಯ ಪ್ರಾಫಿಟಬಿಲಿಟಿ ಕೂಡ ಏನಾಗುತ್ತೆ, ಇಲ್ಲಿ ಜಾಸ್ತಿ ಆಡ್ಕೊತ ಹೋಗುತ್ತೆ. ಅದಕ್ಕಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಕಂಪನಿಯಲ್ಲಿ ಹ್ಯೂಮನ್ ರಿಸೋರ್ಸ್ ಮೇಜರ್ ರೋಲನ್ನು ತಗೋತದೆ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಬಿ ದಟ್ ದ ಹ್ಯೂಮನ್ ರಿಸೋರ್ಸಸ್ ಆರ್ ವೆರಿ ಡೆಡಿಕೇಟೆಡ್ ಒನ್. ನಮ್ಮ ಕಂಪ್ನಿ ಇವತ್ತು ಉನ್ನತ ಸ್ಥಾನದಲ್ಲಿ ಹೋಗಬೇಕಾದ್ರೆ ಅಲ್ಲಿರುವಂಥ ಕಾರ್ಮಿಕರು ಏನಾಗಬೇಕು, ಒಳ್ಳೆಯ ಡೆಡಿಕೇಟೆಡ್ ಆಮೇಲೆ ಕ್ವಾಲಿಫೈಡ್ ಇರಲೇಬೇಕಾಗುತ್ತೆ. ಅಂದರೆ ನಮಗೆ ಅವ್ರಿಗೆ ಕಂಪಲ್ಸರಿ ಏನಾಗಿರಬೇಕು, ಕೌಶಲ್ಯತೆ ಇರಲೇಬೇಕಾಗುತ್ತೆ, ಸೇವಾ ಬದ್ಧತೆ ಬೇಕಾಗುತ್ತೆ. ಯಾಕಂದರೆ ಸೇವಾ ಭದ್ರತೆ ಅಲ್ಲ, ಸೇವಾ ಬದ್ಧತೆ. ಅಂದರೆ ನಾವು 8 ಅವರ್ಸ್ ಇಲ್ಲಿ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೇನೆ ಅಂದರೆ ಅದನ್ನು ಇಂಟ್ರೆಸ್ಟ್ ಆಗಿ ಆಸಕ್ತಿಯಿಂದ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಮಗೇನು ಬರಬೇಕಾಗುತ್ತೆ ಅಂದರೆ ಕೆಲವೊಂದು ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಬೇಕಾಗಿರುತ್ತೆ. ಅಂದರೆ ಇದನ್ನು ಈ ಮಷಿನರಿಯನ್ನು ಹೆಂಗೆ ಆಪ್ರೇಟ್ ಮಾಡಬೇಕು, ಹೆಂಗೆ ಪ್ರೊಡಕ್ಷನ್ ಮಾಡಬೇಕು, ಇದ್ರ ಎಲ್ಲನೂ ಕೂಡ ನಮಗೆ ಗೊತ್ತಾಗಬೇಕಾಗುತ್ತೆ. ದಟ್ ಈಸ್ ದ ಹ್ಯೂಮನ್ ರಿಸೋರ್ಸಸ್ ಅಂತ ಕರಿತೀವಿ. ಅಂದರೆ ದ ಆರ್ಗನೈಜೇಷನ್ ಈಸ್ ಟು ಬಿ ಡಿಪೆಂಡ್ ಅಪಾನ್
ದ ಕೆಪಾಸಿಟಿ ಆ್ಯಂಡ್ ದ ಡೆಡಿಕೇಶನ್ ಆಫ್ ದ ವರ್ಕರ್ಸ್. ಅಂದರೆ ಅವ್ರ ಸಾಮರ್ಥ್ಯ, ಅವರ ಕಾರ್ಯಬದ್ಧತೆ ಅನ್ನೋದು ಅದ್ರ ಮೇಲೆ ನಮ್ಮ ಕಂಪನಿ ನಿಲ್ತದೆ. ಇಲ್ಲಾಂದರೆ ನಮ್ಮ ಕಂಪನಿಯಲ್ಲಿ ಯಾರೂ ಕೂಡ ಎಫಿಷಿಯೆಂಟ್ ವರ್ಕರ್ಸ್ ಇರಲಿಲ್ಲ ಅಂದರೆ ನಮ್ಮ ಕಂಪನಿಯನ್ನು ನಾವು ರನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ದಟ್ ಈಸ್ ದ ಹ್ಯೂಮನ್ ರಿಸೋರ್ಸಸ್. ದೆನ್ ನೆಕ್ಸ್ಟ್ ಒನ್ ಈಸ್ ದರ್ ಫೈನಾನ್ಷಿಯಲ್ ರಿಸೋರ್ಸಸ್. ಹೌ the financial resources, you know very well, the finance is the blood to the every organizations, every businesses. ಅಂದರೆ ಪ್ರತಿಯೊಂದು ವ್ಯವಹಾರದಲ್ಲಿ, ಪ್ರತಿಯೊಂದು ಸಂಘಟನೆಯಲ್ಲಿ ನಾವು ಏನು ಮಾಡ್ತೀವಿ, ಹಣಕಾಸನ್ನು ವ್ಯವಹಾರದ ರಕ್ತ ಅಂತ ಕರಿತೀವಿ. ಯಾಕಂದರೆ ಹ್ಯೂಮನ್ ಬಾಡಿಗೆ ಹೆಂಗೆ ಬ್ಲಡ್ ಇಂಪಾರ್ಟೆಂಟ್ ಅದಲ್ಲ, ಅದೇ ರೀತಿಯಾಗಿ ಹಣಕಾಸು ಕೂಡ ಎಲ್ಲ ಆರ್ಗನೈಜೇಷನ್ ಅಥವಾ ಬಿಸ್ನೆಸ್ಗೂ ಕೂಡ ಅದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಿಯರ್ ಇನ್ ಇಂಡಿಯಾ, if you want to start any business, you need the additional capital, because here only some percentage of persons having adequate capital. ಅಂದರೆ ಕೆಲವೊಂದು ಬೆರಳಿಕೆಯಷ್ಟು ಜನರ ಹತ್ರ ಮಾತ್ರ ಸಾಕಷ್ಟು ದುಡ್ಡದ ಬಿಸ್ನೆಸ್ಸನ್ನು ಮಾಡಲಿಕ್ಕೆ. ಪ್ರತಿಯೊಬ್ಬರು ಕೂಡ ದೇ ಹ್ಯಾವ್ ಟು ಗೆಟ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫ್ರಮ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಅವ್ರಿಗೆ ಹಣಕಾಸಿನ ನೆರವನ್ನು ಅವ್ರು ತೊಗೊಳ್ಳೇಬೇಕಾಗುತ್ತೆ ಫ್ರಮ್ ಹಣಕಾಸಿನ ಸಂಸ್ಥೆಗಳು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನದ. ಇಟ್ ಮೇ ಬಿ ದ ಬ್ಯಾಂಕ್ ಇರ್ಬೋದು, ಮನಿ ಲೆಂಡರ್ಸ್ ಇರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು. ಆ ರೀತಿಯಾದಂಥ ಇದು ಏನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅದ, ಅವ್ರ ಕಡೆಯಿಂದ ನಮ್ಮ ಕಂಪನಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ಬೇಕಾಗುವಂಥ, ನಮ್ಮ ಕಂಪನಿಗೆ ಬೇಕಾಗುವಂಥ ಬಂಡವಾಳವನ್ನು ನಾವು ತೊಗೊಳ್ಬೇಕಾಗುತ್ತೆ. ಇಲ್ಲಿ ದೇರ್ ಇಸ್ ಎ ಸ್ಕೇರ್ಸಿಟಿ ಇಸ್ ದೇರ್. ಇಲ್ಲಿ ನಮ್ಮ ಇದು ಭಾರತದಲ್ಲಿ ಹಣಕಾಸಿನ ಕೊರತೆ ಅದ. ಇದ್ದಂಥ ಬಂಡವಾಳದಲ್ಲಿ ಅಥವಾ ಸಿಕ್ಕಂಥ ಬಂಡವಾಳವನ್ನು ನಾವು ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು, ಪ್ರಾಪರಾಗಿ, ವಿದೌಟ್ ಅನ್ನೆಸೆಸರಿ ವೇಸ್ಟೇಜ್ ಇಲ್ದೇ. ಅಂದರೆ ಅನ್ನೆಸೆಸರಿಯಾಗಿ ಹೆಚ್ಚು ಖರ್ಚು ಮಾಡ್ಕೊತ ಹೋಗೋದಿಲ್ಲ. ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ಖರ್ಚನ್ನು ಮಾಡಿ ನಾವು ಎಫೆಕ್ಟಿವ್ ಆಗಿ ಅದನ್ನು ಇನ್ವೆಸ್ಟ್ಮೆಂಟ್ ವಿನಿಯೋಗ ಮಾಡ್ಕೋಬೇಕಾಗಿರ್ತದೆ. ದಟ್ ಈಸ್ ವಾಟ್ ಯು ಕಾಲ್ ಹ್ಯೂಮನ್ ರಿಸೋರ್ಸಸ್ ಅಂತ ಕರಿತೀವಿ. ಯಾಕಂದರೆ ನಾವು ಆಫ್ಟರ್ ಇಂಟ್ರೊಡಕ್ಷನ್ ಆಫ್ LPG, ನಾವು ದೆರ್ ಇಸ್ ಎ ಸ್ಟಫ್ ಕಾಂಪಿಟೇಷನ್. ತೀವ್ರ ಪೈಪೋಟಿ ಅದ ಪ್ರತಿಯೊಂದು ಕಂಪ್ನಿಗಳ ಮಧ್ಯೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಿದ್ದಾರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಹೆಚ್ಚಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಎವ್ರಿ ಡೇ ದ ಕಸ್ಟಮರ್ಸ್ ನೀಡ್, ಟೇಸ್ಟ್, ವಾಂಟ್ಸ್ ಆ್ಯಂಡ್ ಪ್ರೆಫರೆನ್ಸಸ್ ಟು ಬಿ ಚೇಂಜಿಂಗ್. ಅವ್ರ ಬೇಡಿಕೆಗಳು ಏನದವ ಅವೆಲ್ಲ ಕೂಡ, ಡಿಮಾಂಡ್ ಏನದ ಅದೆಲ್ಲನೂ ಕೂಡ ಪ್ರತಿ ದಿವಸ ಚೇಂಜ್ ಆಗ್ತದೆ. ಆ ಬೇಡಿಕೆಗೆ ಅನುಗುಣವಾಗಿ ನಾವು ಏನು ಮಾಡಬೇಕಾಗಿದೆ, ಇಲ್ಲಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕಾಗಿರ್ತದೆ. ಓನ್ಲಿ ದ ಥಿಂಗ್ ಇಸ್ ಟು ಫುಲ್ಫಿಲ್ ದ ಕಂಡೀಷನ್ಸ್ ಆರ್ ದ ಡಿಮಾಂಡ್ ಆಫ್ ದ ಕಸ್ಟಮರ್. ಯು ಹ್ಯಾವ್ ಟು ಸ್ಯಾಟಿಸ್ಫೈ ಕಸ್ಟಮರ್ಸನ್ನು ಸಂತೃಪ್ತಿ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ನಾವು ಎಡಿಷ್ನಲ್ ಕ್ಯಾಪಿಟಲನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಇಂಥ ಟೈಮಲ್ಲಿ ಯಾವಾಗ ಹಣಕಾಸಿನ ಕೊರತೆ ಇದ್ದಾಗ ನಾವು ಪ್ರಾಪರಾಗಿ ಅದನ್ನು ಏನು ಮಾಡಬೇಕು, ಇಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ದ ಫೈನಾನ್ಸ್ ಇಸ್ ದ ಸ್ಕೇರ್ಸಿಟಿ. ಯಾಕಂದರೆ ಇಲ್ಲಿ ಹಣಕಾಸಿನ ಸಂಪನ್ಮೂಲಗಳ ಕೊರತೆ ಅದ, ಅದನ್ನು ನಾವು ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡ್ಕೊತ ಹೋಗಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟರ್ಮ್, ದಟ್ ಈಸ್ ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ದ ಫೈನಾನ್ಷಿಯಲ್ ರಿಸೋರ್ಸಸ್. ದೆನ್ ದ ನೆಕ್ಸ್ಟ್ ಒನ್ ಈಸ್ ದರ್ ಮಾರ್ಕೆಟಿಂಗ್ ಫ್ಯಾಕ್ಟರ್. What is that marketing factor? You know very well here, marketing factor. Now the every business is to be depend on the market. Every business organization is to become the customer oriented. ಕಸ್ಟಮರ್ ಓರಿಯೆಂಟೆಡ್ ಅಂದರೆ ಗ್ರಾಹಕರಿಗೆ ಯಾವ ರೀತಿಯಾದಂಥ ಬಯಕೆಗಳದಾವೆ, ಯಾವ ರೀತಿಯಾದಂಥ ವಸ್ತುಗಳನ್ನು ಅವ್ರು ಬೇಡಿಕೆ ಇಡ್ತಿದ್ದಾರೆ, ಅದನ್ನು ಸಂತೃಪ್ತಿ ಮಾಡೋಕ್ಕೆ ಅವ್ರ ಮೇಲೆ ಹೆಚ್ಚಿಗೆ ನಾವು ಏನು ಮಾಡ್ತೀವಿ, ಕಾನ್ಸಂಟ್ರೇಷನ್ನ ಮಾಡ್ತಾಯಿರ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ, ಕಸ್ಟಮರ್ ಓರಿಯೆಂಟೆಡ್. ಹಿಯರ್ ದ ಎವ್ರಿ ಬಿಸ್ನೆಸ್ ಆರ್ಗನೈಜೇಷನ್, ದ ಮೇನ್ ಆಬ್ಜೆಕ್ಟಿವ್ ಈಸ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್ಸ್ ಬೈ ಕ್ರಿಯೇಟಿಂಗ್ ಗೂಡ್ಸ್ ಡಿಸೈರ್ಡ್ ಬೈ ದಿ ಪೀಪಲ್. ಅಂದರೆ ಈ ಗ್ರಾಹಕರು ಯಾವ ರೀತಿಯಾದಂಥ ವಸ್ತುಗಳನ್ನು ಅಪೇಕ್ಷಿಸ್ತಾರಲ್ಲ ಆ ರೀತಿಯಾದಂಥ ಸರಕುಗಳನ್ನು ಉತ್ಪಾದಿಸಿ ಗ್ರಾಹಕರಿಗೆ ನೀವು ತೃಪ್ತಿಯನ್ನು ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವು ಪ್ರಾಪರ್ ಮಾರ್ಕೆಟಿಂಗ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ನ ಮಾಡ್ಕೋಬೇಕು. ಅಂದರೆ ಮಾರ್ಕೆಟಿಂಗ್ ಮಧ್ಯವರ್ತಿಗಳು ಅಥವಾ ವಿತರಣಾ ಸೇವಾ ಮಾರ್ಗಗಳು ಅಂತ ಕರಿತೀವಿ. ಮಾರ್ಕೆಟಿಂಗ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂದರೆ ದ ಮ್ಯಾನುಫ್ಯಾಕ್ಚರ್ ಕೆನಾಟ್ ಬಿ
ಸೆಲ್ ದೇರ್ ಪ್ರಾಡಕ್ಟ್ ಡೈರೆಕ್ಟ್ಲಿ ಟು ದಿ ಕಸ್ಟಮರ್. ಈ ಗ್ರಾಹಕರಿಗೆ ಬೇಕಾಗುವಂಥ ವಸ್ತುಗಳನ್ನು ಉತ್ಪಾದಕರು ನೇರವಾಗಿ ಕೊಡಲಿಕ್ಕಾಗಂಗಿಲ್ಲ. ಅದಕ್ಕಾಗಿ ಒಂದು ಪ್ರಾಪರ್ ಚಾನಲ್ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಇಲ್ಲಿ ವಿತರಣಾ ಸೇವಾ ಮಾರ್ಗಗಳು ಹೆಂಗಿರುತ್ತೆ ಅಂದರೆ ಉತ್ಪಾದಕರಿಂದ ಹೋಲ್ಸೇಲರ್ಗೆ, ಹೋಲ್ಸೇಲರಿಂದ ರಿಟೇಲರ್ದಿಂದ ಕಸ್ಟಮರಿಗೆ ಬರ್ತಿರ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕಾಗ್ತದೆ ಅಂದರೆ ಎವ್ರಿ ಡೇ ಯು ಹ್ಯಾವ್ ಟು ಟೇಕ್ ದ ಫೀಡ್ಬ್ಯಾಕ್ ಫ್ರಮ್ ದ ಕಸ್ಟಮರ್ಸ್. ಗ್ರಾಹಕರ ಕಡೆಯಿಂದ ನಾವು ಏನು ತೊಗೊಳ್ಬೇಕು, ಫೀಡ್ಬ್ಯಾಕನ್ನು ತೊಗೊಳ್ಬೇಕಾಗಿರುತ್ತೆ. ಅವು ಗ್ರಾಹಕರು ಯಾವ ರೀತಿಯಾದ ಯಾವ ವಸ್ತುಗಳ ಮೇಲೆ ಆಸಕ್ತಿ ತೋರಿಸ್ತಾ ಇದ್ದಾರೆ, ಯಾವ ವಸ್ತುಗಳನ್ನು ಅವರು ನಿರ್ಲಕ್ಷಿಸಿದ್ದಾರೆ, ಅವ್ರಿಗೆ ಯಾವ ರೀತಿಯಾದಂಥ ವಸ್ತುಗಳ ಮೇಲೆ ಅಪೇಕ್ಷೆ ಪಡ್ತಾ ಇದ್ದಾರೆ, ಈ ಎಲ್ಲ ಪ್ರತಿಯೊಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಯು ಹ್ಯಾವ್ ಟು ಬಿ ಪ್ರೊಡ್ಯೂಸ್ ದ್ಯಾಟ್ ಪ್ರಾಡಕ್ಟ್ ಆ್ಯಂಡ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ದೇರ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಅವ್ರಿಗೆ ಏನು ಬಯಕೆಗಳಿದಾವ ಅದನ್ನು ನಾವು ಈಡೇರಿಸಬೇಕಾಗ್ತದೆ. ಆ್ಯಂಡ್ ಹಿಯರ್ ದ ಪ್ರಾಫಿಟಬಿಲಿಟಿ ಇಸ್ ದಿ ಡಿಪೆಂಡಿಂಗ್ ಅಪಾನ್ ದ ಸೇಲ್ಸ್. ವೆರಿ ಲಾಭ ಯಾವಾಗ ಆಗುತ್ತೆ ಅಂದರೆ ಇದ್ದಂಥ ವಸ್ತುಗಳನ್ನು ಗ್ರಾಹಕರಿಗೆ ಸಂತೃಪ್ತಿ ಮಾಡಿ ಅಥವಾ ತೃಪ್ತಿ ಮಾಡಿ ಅದನ್ನು ಪೂರೈಕೆ ಮಾಡಿದಾಗ ನಮಗೇನಾಗುತ್ತೆ, ಪ್ರಾಫಿಟಬಿಲಿಟಿ ಇರ್ತದೆ, ಲಾಭ ಬರುತ್ತೆ. ಅದಕ್ಕಾಗಿ ದ ಎವ್ರಿ ಬಿಸ್ನೆಸ್ ಆರ್ಗನೈಜೇಷನ್ ದ ಪ್ರಾಫಿಟ್ ಈಸ್ ಟು ಬಿ ಡಿಪೆಂಡಿಂಗ್ ಅಪಾನ್ ದ ಸೇಲ್ಸ್. ಮಾರಾಟ ಯಾವಾಗ ಆಗುತ್ತಲ್ಲ ಆವಾಗ ಮಾತ್ರ ನಾವು ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸೇಲ್ಸನ್ನು ಯಾವ ರೀತಿಯಾಗಿ ಮಾಡಬೇಕು, ಬಿಕಾಸ್ ಈ ಸೇಲ್ಸ್ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅದ ಅಂದರೆ ನಾವು ಮಾರಾಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಕೆಲವೊಂದು ಪ್ರಕ್ರಿಯೆಗಳನ್ನು ಮಾಡ್ಕೋಬೇಕಾಗಿರುತ್ತೆ. ಅದೇ ರೀತಿಯಾಗಿ ಮಾರ್ಕೆಟಿಂಗನ್ನು ನಾವು ಯಾವ ರೀತಿ, ಮಾರುಕಟ್ಟೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ದ್ಯಾಟ್ಸ್ ವೈ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೆಕ್ನಿಕ್ಸ್ ಟು ಬಿ ಇಂಟ್ರೊಡ್ಯೂಸ್ಡ್ ಇನ್ ಅವರ್ ಬಿಸ್ನೆಸ್ ಆರ್ಗನೈಜೇಷನ್ ಟು ರೀಚ್ ಅವರ್ ಪ್ರಾಡಕ್ಟ್ ಟು ದ ಅಲ್ಟಿಮೇಟ್ ಕಸ್ಟಮರ್ಸ್. ಅಂದರೆ ನಾವು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಗ್ರಾಹಕರಿಗೆ ತಲುಪಿಸ್ಬೇಕಾದ್ರೆ ನೀವು ಬೇರೆ ಬೇರೆ ರೀತಿಯಾದಂಥ ಕೆಲವೊಂದು ಕೌಶಲ್ಯಗಳನ್ನು, ಕೆಲವೊಂದು ಟೆಕ್ನಿಕ್ಕನ್ನು ಇಲ್ಲಿ ಏನು ಮಾಡಬೇಕಾಗುತ್ತೆ, ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಸೇಲ್ಸ್ ಪ್ರಮೋಷನ್ ಅಂದರೆ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಮಾಡ್ತಿರ್ತಾರೆ, ಕೆಲವೊಂದು ಗೆಟ್ ಒನ್ ಬೈ ಒನ್ ಮಾಡ್ತಿರ್ತಾರೆ, ಕೆಲವೊಂದು ಪ್ರಾಪರ್ ಚಾನಲ್ ಮುಖಾಂತರ ಮಾಡ್ತಿರ್ತಾರೆ, ಕೆಲವೊಬ್ಬರು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತಿರ್ತಾರೆ. ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ಆ್ಯಂಡ್ ದ sales promotion activities to be introduced only to earn the maximum profit by selling their product to ultimate customers. Here this is the market force. In addition to this, the every business organization has to be established the CRM, that is customer relationship management. ಅಂದರೆ ಪ್ರತಿಯೊಂದು ಕೂಡ ಬಿಸ್ನೆಸ್ ಆರ್ಗನೈಜೇಷನ್ದವರು ಕೆಲವೊಂದು ಚಟುವಟಿಕೆಗಳನ್ನ ಮಾಡಬೇಕಾಗುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಗ್ರಾಹಕ ಸಂಬಂಧಿ ವ್ಯವಸ್ಥಾಪನ, ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಅಂದರೆ ಕಸ್ಟಮರ್ಗೆ ಏನು ಬೇಕಾಗಿದೆ, ಏನು ಅಪೇಕ್ಷೆ ಇದೆ, ಕಸ್ಟಮರ್ ನಮ್ಮ ವಸ್ತುಗಳ ಬಗ್ಗೆ ಏನು ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದಾರೆ, ಇದನ್ನೆಲ್ಲನೂ ತಿಳ್ಕೊಂಡು ಅವ್ರಿಗೇನು ಅಪೇಕ್ಷೆ ಇದೆ ಅದನ್ನೆಲ್ಲನೂ ತಿಳ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಅದನ್ನು ಆ ರೀತಿಯಾದಂಥ ವಸ್ತುಗಳಲ್ಲಿ ಅಥವಾ ವಸ್ತುಗಳ ಉತ್ಪಾದನೆಯಲ್ಲಿ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ದ ಮಾರ್ಕೆಟಿಂಗ್ ಫ್ಯಾಕ್ಟರ್. ದೆನ್ ಲಾಸ್ಟ್ ಒನ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫ್ಯಾಕ್ಟರ್, ಸಂಶೋಧನೆ ಹಾಗೂ ಅಭಿವೃದ್ಧಿ ಸೌಲಭ್ಯಗಳು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಟು ಬಿ ಕಂಟಿನ್ಯೂಯಸ್ ಪ್ರೊಸೆಸ್ 24/7 ವಾಟ್ ಯು ಕಾಲ್. ಯಾಕಂದರೆ ಸಂಶೋಧನೆ ಹಾಗೂ ಅಭಿವೃದ್ಧಿ ಚಟುವಟಿಕೆಗಳ ಸಂಘಟನೆ ನಾವೀನ್ಯತೆಯನ್ನು ಅಂದರೆ ಹೊಸ ಇನ್ನೋವೇಟಿವ್ ಪ್ರಾಡಕ್ಟನ್ನು ಲಾಂಚ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ. ಇನ್ನೋವೇಟಿವ್ ಅಂದರೆ ಇಟ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಟೇಸ್ಟ್ ಇರ್ಬೋದು, ಕಲರ್ ಇರ್ಬೋದು, ಸೈಜ್ ಇರ್ಬೋದು, ಶೇಪ್ ಇರ್ಬೋದು, ಬ್ರ್ಯಾಂಡ್ ನೇಮಿಂಗ್ ಇರ್ಬೋದು, ದೆನ್ ದ ಕಲರಿಂಗ್ ಇರ್ಬೋದು. ಈ ರೀತಿಯಾಗಿ ಅಂದರೆ ದ ಪರ್ಟಿಕ್ಯುಲರ್ ನೋಡಿರಿ, ಯಾವಾಗ ಕಸ್ಟಮರ್ ನಿಮ್ಮ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ, ದೇ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ಯು ಪೀಪಲ್ ಇನ್ ದಿ ಫಾರ್ಮ್ ಆಫ್ ಶೇಪ್, ಇನ್ ದಿ ಫಾರ್ಮ್ ಆಫ್ ಸೈಜ್, ಇನ್ ದಿ ಫಾರ್ಮ್ ಆಫ್ ಕಲರ್, ರೈಟ್. ಕೆಲವೊಂದು ಕಸ್ಟಮರಿಗೆ ಒಂದು ಕಲರ್ ಇಷ್ಟ ಆಗೋದಿಲ್ಲ, ಕೆಲವೊಬ್ಬರಿಗೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನು ಶೇಪ್ ಇರ್ತದೆ, ಆಕಾರ ಇರುತ್ತೆ, ಅದು ಇಷ್ಟ ಆಗೋದಿಲ್ಲ. ಕೆಲವೊಬ್ರಿಗೆ ಏನಾಗುತ್ತದೆ ಅಂದರೆ ಅದು ಸೈಜ್ ಏನಿರುತ್ತೆ, ಇನ್ನೂ ಕೆಲವೊಂದು ಕ್ವಾಂಟಿಟೇಟಿವ್ ಬೇಕಾಗಿರುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ. ಈ ರೀತಿಯಾಗಂಥ ಎಕ್ಸ್ಪೆಕ್ಟೇಷನ್ ಇದ್ದಾಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಏನಾಗುತ್ತೆ ಅಂದರೆ ಏನು ಗ್ರಾಹಕರ ಬಯಕೆಗಳದಾವಲ್ಲ ಅದನ್ನ ಬಗ್ಗೆ ನಾವು ರಿಸರ್ಚನ್ನು ಮಾಡ್ಕೊತ ಅಥವಾ ಅವ್ರು ಏನು ಅಪೇಕ್ಷೆ ಪಡ್ತದಲ್ಲ ನಮ್ಮ ಪ್ರಾಡಕ್ಟಲ್ಲಿ ಆ ರೀತಿಯಾದಂಥ ಕೆಲವೊಂದು ನಾವೀನ್ಯತೆ
ಉನ್ನತಿಯನ್ನು ತರಲಿಕ್ಕೆ ಸಹಕಾರಿ ಆಗುತ್ತೆ. ಅದಕ್ಕಾಗಿ ನಾವು ಕಂಟಿನ್ಯೂಯಸ್ ಆಗಿ ನಾವೇನು ಮಾಡಬೇಕು, ಇಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಮಾಡಲೇಬೇಕಾಗುತ್ತೆ. ರಿಸರ್ಚ್ ಅಂದರೆ ಸಂಶೋಧನೆ. ಇದ್ರ ಬಗ್ಗೆ ಮಾಡಬೇಕು ಅಂದರೆ ಗ್ರಾಹಕರು ಎಂಥ ವಸ್ತುಗಳನ್ನು ಅವರು ಅಪೇಕ್ಷಿಸಿದಾಗ ವಾಟ್ ಕೈಂಡ್ ಆಫ್ ಪ್ರಾಡಕ್ಟ್ ದೇ ವಾಂಟ್ ಟು ಪರ್ಚೇಜ್, ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡಬೇಕಾಗುತ್ತೆ. ಅವ್ರೇನು ಅಪೇಕ್ಷೆ ಪಡ್ತಾಯಿದ್ರೆ ಅಥವಾ ಯಾವ ರೀತಿಯಾದಂಥ ಬಯಕೆಗಳಿದಾವೆ, ಯಾವ ರೀತಿಯಾದಂಥ ಬೇಡಿಕೆ ಅದಲ್ಲ, ಆ ಬೇಡಿಕೆಗೆ ಅನುಗುಣವಾಗಿ ನಾವೇನು ಮಾಡಬೇಕು, ಕೆಲವೊಂದು ಪ್ರಾಡಕ್ಟನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ. ಮ್ಯಾನುಫ್ಯಾಕ್ಚರ್ ಮಾಡುವಾಗ ಫಸ್ಟ್ ಯು ಹ್ಯಾವ್ ಟು ಗೋ ಫಾರ್ ದ ಪ್ರಾಡಕ್ಟ್ ಡೆವಲಪ್ಮೆಂಟ್. ಹೊಸದಾಗಿ ಏನು ಮಾಡಬೇಕಾಗುತ್ತೆ, ಇಲ್ಲಿ ವಸ್ತುಗಳನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿರುತ್ತೆ. ದಟ್ ಈಸ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಬಿಕಾಸ್ ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಟು ಬಿ ದ ಮೊಬೈಲ್ಸ್. ದ ಬೆಸ್ಟ್ ಎಕ್ಸಾಂಪಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಮೊಬೈಲ್ಸ್ ಅಂದರೆ ಏನು ಬಂದರೆ, ಇವತ್ತು ಯಾವುದೇ ಒಂದು ಮೊಬೈಲ್ ಲಾಂಚ್ ಆಯಿತು ಅಂತ ತಿಳ್ಕೊಳ್ರಿ, ಒಂದು 2-3 ಡೇಸಲ್ಲಿ ಇದಕ್ಕಿಂತ ಹೆಚ್ಚಿಗೆ ಸ್ಪೆಸಿಫಿಕೇಷನ್ ಅಥವಾ ಫೀಚರ್ಸ್ ಇರುವಂಥ ಮೊಬೈಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಮಾರ್ಕೆಟಿಗೆ, ಬಿಕಾಸ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಬಿಕಾಸ್ ದ ಟೆಕ್ನಾಲಜಿ ಎವರ್ ಚೇಂಜಿಂಗ್ ಇಟ್ ಈಸ್. ಪ್ರತಿ ನಿಮಿಷ ಕೂಡ ಚೇಂಜ್ ಆಗೋಂತ ಹೊಂಟದ. ಚೇಂಜ್ ಆಗೋದ್ರಿಂದ ಏನಾಗುತ್ತೆ, ಇಲ್ಲಿ ಪ್ರತಿಯೊಬ್ಬರು ಕೂಡ ಏನು ಗ್ರಾಹಕರ ಅಪೇಕ್ಷೆ ಪಡ್ತಾ ಇದ್ದಾರೆ. ನೀವೇ ನೋಡಿರಿ, ಇಫ್ ಯು ಆರ್ ಗೋ ಫಾರ್ ಪರ್ಚೇಸ್ ಆಫ್ ದಿ ಮೊಬೈಲನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀರಿ, ಯಾವುದಾದ್ರೂ ಒಂದು ಹೊಸ ಮೊಬೈಲನ್ನು ಆಲ್ರೆಡಿ ಕಂಪ್ಯಾರಿಸನ್ ಮಾಡಿ ಗುಡ್ ಕಂಪ್ನಿ ಯಾವುದದ, ಹೆಚ್ಚಿಗೆ ಸ್ಪೆಸಿಫಿಕೇಷನ್ ಫೀಚರ್ಸ್ ಯಾವುದದ, ಆ ಮೊಬೈಲನ್ನು ಪರ್ಚೇಸ್ ಮಾಡ್ಕೊಂಡು ಬರ್ತೀರಿ. ಒಂದು 4 ದಿವಸ ಬಿಟ್ಟು ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾವ್ದಾದ್ರು ನಿಮಗಿಂತ ಹೆಚ್ಚಿನ ಸ್ಪೆಸಿಫಿಕೇಷನ್ ಅಥವಾ ಫೀಚರ್ಸ್ ಇದ್ದಂಥ ಮೊಬೈಲ್ ತಂದ್ರಿ ಅಂದರೆ ಕಡಿಮೆ ಬೆಲೆಗೆ, ಅವಾಗ ನೀವೇನು ಥಿಂಕ್ ಮಾಡ್ತೀರಿ ಅಂದರೆ, ಸಪೋಸ್ ಇಫ್ ಐ ವೇಟ್ ಫಾರ್ ಅನದರ್ 1 week, ಐ ವಿಲ್ ಡೆಫಿನೆಟ್ಲಿ ಪರ್ಚೇಸ್ ಬೆಟರ್ ದೆನ್ ದಿಸ್ ಪ್ರಾಡಕ್ಟ್. ಇವಾಗ ಒಂದು ವಾರ ಬಿಟ್ಟಿದ್ದೆ ಅಂದರೆ ಇದಕ್ಕಿಂತ ಹೆಚ್ಚಿಗೆ ಚಲೋ ಅಂಥದ್ದು ಅಥವಾ ಒಳ್ಳೆಯ ಮೊಬೈಲನ್ನು ನಾನು ಪರ್ಚೇಸ್ ಮಾಡ್ಬೋದಿತ್ತು ಅಂಥೇಳಿ ವಿಚಾರ ಬರ್ತದೆ. ಇದು ಯಾವಾಗ ಬರ್ತದೆ ಅಂದರೆ, ನಿಮ್ಮ ಗ್ರಾಹಕರ ಅಪೇಕ್ಷೆ ಏನದ ಅದ್ರ ತಕ್ಕಂತೆ ನಾವು ಹೊಸ ಫೀಚರ್ಸ್ ಇರುವಂಥ ಮೊಬೈಲನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಬಿಕಾಸ್ ಆಫ್ ದಿ ಓನ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ ನಾವು ಕಂಟಿನ್ಯೂಸ್ ಆಗಿ ನಾವು ಏನು ಮಾಡ್ತಿರ್ತೀವಿ, ಫೀಡ್ಬ್ಯಾಕನ್ನು ತೊಗೊಳ್ತಿರ್ತಾರೆ ಕಂಪನಿಯವರು. ಗ್ರಾಹಕರಿಗೆ ಯಾವ ರೀತಿಯಾದಂಥ ಮೊಬೈಲ್ ಬೇಕಾಗಿರುತ್ತೋ, ಯಾವ ರೀತಿಯಾದಂಥ ವಸ್ತುಗಳು ಬೇಕಾಗಿದೆ, ಯಾವ ರೀತಿಯಾದಂಥ ಸೇವೆಗಳು ಬೇಕಾಗಿದ್ದಾವೆ, ಅದಕ್ಕೆ ಅನುಗುಣವಾಗಿ ವಸ್ತುಗಳನ್ನು ಬೆಳವಣಿಗೆ ಅಥವಾ ಡೆವಲಪ್ಮೆಂಟ್ ಮಾಡಿ ಅದನ್ನು ಏನು ಮಾಡಬೇಕಾಗ್ತದೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗಿರುತ್ತೆ. ಓನ್ಲಿ ದ ಥಿಂಗ್ ಇಸ್ ಟು ಬಿ ದೇರ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್ಸ್. ಗ್ರಾಹಕರೇ ದೇವರು, ನಿಮಗೆ ಗೊತ್ತದ ದೇವರು. ಆ ಗ್ರಾಹಕರಿಗೆ ತೃಪ್ತಿಯನ್ನು ಕೊಡಬೇಕು, ಅದ್ರ ಜೊತೆಗೆ ನಮ್ಮ ಕಂಪ್ನಿಯನ್ನು ಲಾಭದಾಯಕವಾಗಿ ಮಾಡಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಟು ಫುಲ್ಫಿಲ್ ದ ನೀಡ್ಸ್ ವಾಂಟ್ಸ್ ಆಫ್ ದ ಕಸ್ಟಮರ್ಗೆ ಬಯಕೆಗಳೇನದವ ಅದನ್ನು ಈಡೇರಿಸ್ಕೊಂಡು ನಮ್ಮ ಕಂಪ್ನಿಯನ್ನು ಲಾಭದಾಯಕವಾಗಿ ನಾವೇನು ಮಾಡಬೇಕಾಗಿರುತ್ತೆ, ಇಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕಾಗಿರುತ್ತೆ. ದೀಸ್ ಆರ್ ದಿ ಸಮ್ ಇಂಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಇಸ್ ಟು ಬಿ ಅಫೆಕ್ಟೆಡ್ ಅವರ್ business. This is the internal factors. In next video I will discuss the external factors. Thank you.